ಹಾಯ್, ಎಲ್ಲರಿಗೂ ನಮಸ್ಕಾರ. ಮಳೆಗಾಲ ಸ್ಟಾರ್ಟ್ ಆದ ನಂತರ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮಳೆಗಾಲ ಸ್ಟಾರ್ಟ್ ಆಗಿದೆ ಅಂತ ಹೇಳಿಕ್ಕಾಗೋದಿಲ್ಲ. ಒಂದೆರಡು ದಿವಸ ಬಂದು ಈಗ ಹಾಗೆಯೇ ನಿಂತೋಗಿದೆ ಆಯಿತಾ. ಇನ್ನು ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಬೆಳಿಗ್ಗೆನೇ ನಮ್ಮ ಅಂಗಳಕ್ಕೆ ಅತಿಥಿಗಳು ಬಂದಿದ್ದರು. ಅವರಿಗೇನು ತಿನ್ನೋದು ಕೊಡೋದು ಅಂತ ಅಂದ್ಕೊಳ್ತಾ ಇರಬೇಕಿದ್ರೆ ಉಳಿದೋಗಿರುವಂಥ ಅವಲಕ್ಕಿ ಇತ್ತು, ಪುಡಿಯಾದಂತಹ ಅವಲಕ್ಕಿ. ಅದನ್ನು ಹಾಕಿದ್ದೆ ನೋಡಿ, ಎಷ್ಟು ಖುಷಿಯಿಂದ ಹಂಚಿಕೊಂಡು ತಿಂತಾ ಇದ್ದಾರೆ. ಬರೆ 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 ಅಂತ ಮಾಡಿಕೊಂಡು. ನಾವು ಇದಕ್ಕೆ ಬಜಕುರೆ ಹಕ್ಕಿಗಳು ಅಂತ ಕರಿತೇವೆ. ನೀವೇನು ಕರಿತೀರಾ ನಂಗೆ ಗೊತ್ತಿಲ್ಲ, ಬೇರೆ ಏನು ಹೆಸರಿದೆ ಅಂತಲೂ. ಒಟ್ಟಿನಲ್ಲಿ ಹರಟೆ ಹೊಡಿತಾ ಇರ್ತವೆ ಇದು ಸೌಂಡ್ ಮಾಡಿಕೊಂಡು. ಹಾಗೆಯೇ ತಿಂತಾ ನಾನು ಹಾಕಿರುವಂತಹ ಎಲ್ಲ ಅವಲಕ್ಕಿಯನ್ನು ಖಾಲಿ ಮಾಡಿದವು ಆಯಿತಾ. ನಾನು ಅದನ್ನು ನೋಡ್ಕೊಂಡಿದ್ರೆ ಆಗಲಿಕ್ಕಿಲ್ಲ ಅಂಥೇಳಿ ನನ್ನ ಕೆಲಸಕ್ಕೆ ನಾನು ಹೋದೆ. ಇಲ್ಲಿ ನೋಡಿ, ಸ್ವಲ್ಪ ಇದಿತ್ತು, ಎಂತಪ್ಪ ಇದು, ಪುನರ್ಪುಳಿ ಕೋಕಮ್. ಅದನ್ನು ತೆಗೆದು ಸ್ವಲ್ಪ ಒಣಗಿಸಿಡುವ ಅಂಥೇಳಿ ಇಲ್ಲಿ ನನ್ನ ಮಗ ಅದರ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದಾನೆ, ಒಳಗಡೆಯ ತಿರುಳು ಮತ್ತು ಸಿಪ್ಪೆಯನ್ನು. ತಿರುಳಿನಲ್ಲಿ ಕೂಡ ರಸ ಇರ್ತದೆ, ಪಿತ್ತಕ್ಕೆಲ್ಲ ಕಷಾಯ ಮಾಡಲಿಕ್ಕೆ ಒಳ್ಳೆ ಆಗ್ತದೆ, ಅದರೊಟ್ಟಿಗೆ ಸಾರು ಮಾಡಲಿಕ್ಕೆ ಒಳ್ಳೆ ಆಗ್ತದೆ ಅಂಥೇಳಿ ಇಲ್ಲಿ ಎಲ್ಲ ಸಪ್ರೇಟ್ ಮಾಡಿ ಒಣಗ್ಲಿಕ್ಕೆ ಹಾಕುವ ಅಂಥೇಳಿ ಮಗನ ಹತ್ರ ಈ ಕೆಲಸ ಮಾಡಿಸ್ತಾ ಇದ್ದೇನೆ. ಇದಾದ ನಂತರ ನಮಗೊಂದು ಫಂಕ್ಷನಿಗೆ ಹೋಗಲಿಕ್ಕೆ ಇತ್ತಾಯಿತಾ. ನಮ್ಮ ಊರಲ್ಲೇ ಒಂದು ಇದು ಮೆಚ್ಯೂರಿಟಿಗೆ ಬಂದ ನಂತರ ಮಾಡುವಂತಹ ಫಂಕ್ಷನು ಹುಡುಗಿಗೆ, ಅದಕ್ಕೆ ಹೋಗಿದ್ದೆವು. ಅಲ್ಲಿ ಕಾರ್ಯಕ್ರಮ ಎಲ್ಲ ಆಗೋಗಿತ್ತು, ಮೊದಲೆಲ್ಲ ಏನೇನು ಶಾಸ್ತ್ರಗಳೆಲ್ಲ ಆಗಬೇಕು ಅದೆಲ್ಲ ಆಗೋಗಿತ್ತು. ನಾವು ಕೊನೆಯದಾಗಿ ಇಲ್ಲಿ ಹೋಗಿರುವಂಥದ್ದು. ಸಾಮಾನ್ಯವಾಗಿ ಫಂಕ್ಷನಿಗೆಲ್ಲ ಹೆಂಗಸರೇ ಹೋಗುವಂಥದ್ದು. ಹಾಗಾಗಿ ನಾನು ಉಷಾಕ್ಕ ಪಾರ್ವತಿ ಅಕ್ಕ ಹೋಗಿರುವಂಥದ್ದು. ಚಂದ್ರಕ್ಕ ಇರಲಿಲ್ಲ, ಹಾಗಾಗಿ ಹೋಗಿ ಹುಡುಗಿಗೆ ಹರಸಿ ಬಿಟ್ಟು ಬಂದೆವು. ಹಿಂದೆಲ್ಲ ಈ ಥರ ಫಂಕ್ಷನ್ ಮಾಡ್ತಾಯಿದ್ರು, ಈಗೆಲ್ಲ ಅಷ್ಟು ಮಾಡೋದಿಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ನಮಗೆಲ್ಲ ಮಾಡಿದ್ರು. ಹಾಗಾಗಿ ಹೋಗಿ ಅಲ್ಲಿ ಅವರಿಗೆ, ಆ ಹುಡುಗಿಗೆಲ್ಲ ಹರಸಿ ಆನಂತರ ಊಟ ಎಲ್ಲ ಮುಗಿಸಿ ಮನೆಗೆ ಬಂದೆವಾಯ್ತು. ಅಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ನೆಕ್ಕರೆ ಮಾವು ಕಾಯಿ ಕೊಯ್ದಿದ್ದೆವು ಆಯಿತಾ. ಅದನ್ನು ಸ್ವಲ್ಪ ಒಣಗಿಸಿಡುವ ಅಂಥೇಳಿ ಅದರ ಸಿಪ್ಪೆ ತೆಗಿಲಿಕ್ಕೆ ಅಂತ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಒಣಗಿಸಿ ಹುಡಿ ಮಾಡಿಟ್ಕೊಂಡ್ರೆ ಇದು ಆಮ್ಚೂರು ಪೌಡ್ರ್ ಮಾಡಲಿಕ್ಕೆ ಆಗ್ತದೆ, ಎಂತಕ್ಕಾದರೂ ಹಾಕ್ಲಿಕ್ಕೆ ಆಗ್ತದೆ. ಈ ಚರಂಬುರಿ ಪಲ್ಯ ಎಲ್ಲ ಮಾಡುವಾಗೆಲ್ಲ ಹುಡಿಯನ್ನು ಹಾಕ್ಲಿಕ್ಕೆ ಆಗ್ತದೆ, ಚಟ್ನಿ ಮಾಡಲಿಕ್ಕೂ ಆಗ್ತದೆ. ಇದರದ್ದೇ ಒಂದು ವಿಡಿಯೋ ಕೂಡ ಮಾಡಿದ್ದೆ ನಾನು, ಬೇಕಿದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ನೋಡ್ಕೊಂಡು ಬರ್ಬೋದು ನೀವು. ಇನ್ನು ಇದಾಗಿತ್ತು ಒಂದು ಚಿಕ್ಕ ಚೌಚೌ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.